Hello dear subscribers, welcome back to my YouTube channel. Dear students, in this video I am going to let you know that the very important concepts on the cost accounting. ನೋಡಿ, ಕಾಸ್ಟ್ ಅಕೌಂಟಿಗೆ ಸಂಬಂಧಪಟ್ಟಂತೆ ಇವತ್ತು ನಾನು ಏನು ಹೇಳ್ತೀನಿ ಅಂದರೆ ಲೇಬರ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು, ಅಂದರೆ ಅರ್ನಿಂಗ್ಸ್ ಆಫ್ ದ ಲೇಬರ್. ಸೊ ಲೇಬರ್ ಅರ್ನಿಂಗ್ಸನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟ್. ಇದು ನಿಮಗೆ 5 ಮಾರ್ಕ್ಸಿಗೆ 10 ಮಾರ್ಕ್ಸಿಗೆ ಮತ್ತು 15 ಮಾರ್ಕ್ಸಿಗೆ ಭಾಳ ಇಂಪಾರ್ಟೆಂಟ್. 5 ಮಾರ್ಕ್ಸ್ಗೂ ಕೇಳ್ತಾರೆ, 10 ಮಾರ್ಕ್ಸ್ಗೂ ಮತ್ತು 15 ಮಾರ್ಕ್ಸು ಮೂರಲ್ಲಿ ಯಾವುದಾದ್ರೂ ಎರಡು ಕೇಳ್ತಾರೆ. 15 ಮಾರ್ಕ್ಸಿಗೆ ಕೇಳ್ಬೋದು, ಇಲ್ಲ 10 ಮಾರ್ಕ್ಸಿಗೆ ಕೇಳ್ಬೋದು, ಇಲ್ಲ 5 ಮತ್ತು 15ಗೆ ಕೇಳ್ಬೋದು. ಸೊ ಆ ರೀತಿಯಾಗಿರ್ತದೆ. ಈಗ ನೋಡ್ತಾ ಹೋಗೋಣಂತೆ ಬನ್ನಿ. ಸೊ ಭಾಳ ಸಿಂಪಲ್ ಆಗಿದೆ. ಅದರಲ್ಲಿ ಮೊದಲನೇದಾಗಿ ನಾನು ಏನು ಹೇಳ್ತೇನೆ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಲೇಬರ್ ಕಾಸ್ಟ್ ಅಂಡರ್ ವೇರಿಯಸ್ ಮೆಥಡ್ಸ್. ಓಕೆ, ಫಾರ್ ಎಕ್ಸಾಂಪಲ್, ಇಫ್ ಆ ಲೇಬರ್ ಹ್ಯಾಸ್ ಬೀನ್ ವರ್ಕಿಂಗ್ ಇನ್ ಎ ಕಂಪನಿ, ಓಕೆ, ವಾಟ್ ಆರ್ ದ ಮೆಥಡ್ಸ್ ಅಂಡರ್ ವಿಚ್ ಈಸ್ ಪೇಮೆಂಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್. ಅವನಿಗೆ ಅಮೌಂಟನ್ನು ಕೊಡಬೇಕಲ್ಲ ಲೇಬರಿಗೆ, ಎಷ್ಟು ಮೆಥಡಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತೇಳಿ. ತುಂಬ ಮೆಥಡ್ಗಳಿದ್ದಾವೆ, ಆದರೆ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ 4 ಮೆಥಡ್ಸ್ಗಳಿದ್ದಾವೆ. ಒಂದು ಪೀಸ್ ರೇಟ್ ಸಿಸ್ಟಮ್, time rate system, Alsep plan and Rowan plan. These are the 4 methods or 4 systems which are very important for the examination point of view. So calculation of labor cost ಅಥವಾ calculation of earnings of the labor under various methods. ಬೇರೆ ಬೇರೆ ಮೆಥಡ್ಸಲ್ಲಿ ಲೇಬರ್ಗೆ ಕೊಡ್ತಕ್ಕಂಥ ವೇಜಸ್ಸನ್ನು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗ್ತಾ ಇದ್ದೀವಿ ನಾವು. ಅದರಲ್ಲಿ ಒಂದು ಪೀಸ್ ರೇಟ್ ಸಿಸ್ಟಮು, ಟೈಮ್ ರೇಟ್ ಸಿಸ್ಟಮು, ಆಲ್ಸೆಪ್ ಪ್ಲಾನ್ ಮತ್ತು ರೋವನ್ ಪ್ಲಾನ್ ಅಂತ 4 ಪ್ಲಾನ್ ಇದ್ದಾವೆ. ಅದರಲ್ಲಿ ಮೊದಲನೇದಾಗು ಪೀಸ್ ರೇಟ್ ಸಿಸ್ಟಮ್ ಮತ್ತು ಫಾರ್ಮುಲಾ ನೋಡ್ತಾ ಹೋಗೋಣ. ದೀಸ್ ಆರ್ ದ ಫಾರ್ಮುಲಾ ವಿಚ್ ಯು ನೀಡ್ ಟು ರಿಮೆಂಬರ್. ಇದು ನಿಮ್ಮ ತಲೆಯೊಳಗೆ ಇರಲೇಬೇಕು, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫಾರ್ಮುಲಾಸ್ಗಳು ಇವುಗಳು ಆಗಿದ್ದಾವೆ ಅಂತೇಳಿ. ಸೊ ಆದ್ದರಿಂದ 1 by 1 ನಾನು ಹೇಳ್ತಾ ಹೋಗ್ತೀನಿ, ನೆನ್ಪಿಟ್ಕೊಳ್ತಾ ಹೋಗ್ಬೇಕಷ್ಟೇ. ಎಸ್, ಈಗ ಫಾರ್ಮುಲಾ ನೋಡ್ತಾ ಹೋಗೋಣ. ಫಾರ್ಮುಲಾದಲ್ಲಿ ನೋಡಿ, ಒಂದು ಪೀಸ್ ರೇಟ್ ಸಿಸ್ಟಮ್, ಟೈಮ್ ರೇಟ್ ಸಿಸ್ಟಮ್, ಆಲ್ಸೆಪ್ ಪ್ಲಾನ್ ಆ್ಯಂಡ್ ರೋವನ್ ಪ್ಲಾನ್. So 4 methods are there. So each method is very important. Let us move to the first one, that is the piece rate system. So what is piece rate system? The name suggests itself that piece rate system ಅಂದರೆ ಎಷ್ಟು ಪೀಸನ್ನು ಪ್ರೊಡ್ಯೂಸ್ ಮಾಡ್ತಾರೋ, ಎಷ್ಟು ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೋ ಅಲ್ವಾ, ಎಷ್ಟು ಬಾಕ್ಸಸ್ಸನ್ನು, ಎಷ್ಟು ಚಾಕ್ಲೇಟ್ಸನ್ನು, ಎಷ್ಟು ಪೆನ್ಸಿಲ್ಸ್ಗಳನ್ನು, ನಂಬರ್ ಆಫ್ ಯೂನಿಟ್ಸು, ದ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ಪೀಸ್ ರೇಟ್. ಅಂದರೆ ಒಬ್ಬ ಲೇಬರ್ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ಇವತ್ತು ಒಂದು ಯಾವುದೋ ಒಂದು ಬಾಕ್ಸ್ ಪ್ರೊಡಕ್ಷನ್ ಕಂಪನಿ ಅಂತಲೇ ತಿಳ್ಕೊಳ್ಳೋಣ. 10 ಬಾಕ್ಸ್ ಪ್ರೊಡ್ಯೂಸ್ ಮಾಡಿದರೆ ಎಷ್ಟು ಬಾಕ್ಸ್ ಪ್ರೊಡ್ಯೂಸ್ ಮಾಡಿದರೆ 10 ಬಾಕ್ಸ್ ಇಂಟು ಪೀಸ್ ರೇಟ್. ಒಂದು ಬಾಕ್ಸ್ಗೆ 50 ರೂಪಾಯಿ ಹೇಳಿದ್ದಾರೆ ಅಂತಂದರೆ, ಸೊ 10 ಇಂಟು 50 ಅಂದರೆ 500 ರೂಪೀಸ್ ಒಂದು ವೇಜಸ್ ಆಗುತ್ತೆ. ದಿಸ್ ಈಸ್ ಪೀಸ್ ರೇಟ್ ಸಿಸ್ಟಮ್ ಅಂಡರಲ್ಲಿ. ಪೀಸ್ ರೇಟ್ ಸಿಸ್ಟಮ್ ಅಂಡರಲ್ಲಿ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್, ಪೀಸ್ ರೇಟ್ ಎಷ್ಟು ಪ್ರೊಡ್ಯೂಸ್ ಮಾಡ್ತಾನೋ ಅಷ್ಟು ಅಮೌಂಟ್ ಅವನಿಗೆ ಸಿಗ್ತದೆ. ಸೊ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ಪೀಸ್ ರೇಟ್, ಇದನ್ನು ನೀವು ಯೂಸ್ ಮಾಡ್ತೀರಾ. ನೆಕ್ಸ್ಟು ಟೈಮ್ ರೇಟ್ ಸಿಸ್ಟಮ್, ಟೈಮ್ ಟೇಕನ್ ಇಂಟು ಅವರ್ ರೇಟ್. ಎಷ್ಟು ಗಂಟೆ ಕೆಲಸ ಮಾಡಿದ, 1 ಗಂಟೆಗೆ ಎಷ್ಟು ಅಮೌಂಟನ್ನು ನಿಗದಿಪಡಿಸಲಾಗಿತ್ತು. ಸೊ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಅವರ್ಸ್ ದಟ್ ಹಿ ವರ್ಕ್ಡ್ ಫಾರ್ ಎ ಕಂಪನಿ ಆ್ಯಂಡ್ ವಾಟ್ ಈಸ್ ದ ಅವರ್ ರೇಟ್ ಫಿಕ್ಸ್ಡ್ ಫಾರ್ ಹಿಮ್. 1 ಗಂಟೆಗೆ ಎಷ್ಟು ಅಮೌಂಟ್ ಕೊಡ್ತೀವಿ ಅಂತ ಇವ್ರು ಹೇಳಿದರು, ಅವನು ಎಷ್ಟು ಗಂಟೆ ಕೆಲಸ ಮಾಡಿದ್ದಾನೆ, 10 ಗಂಟೆ ಕೆಲಸ ಮಾಡಿದ್ದಾನೆ, 1 ಗಂಟೆಗೆ 100 ರೂಪಾಯಿ ಹೇಳಿದರು ಅಂದರೆ 1000. 10 ಇಂಟು 100 ಈಸ್ ಈಕ್ವಲ್ ಟು 1000 ರೂಪೀಸ್ ಕೊಡ್ತೀವಿ. ಟೈಮ್ ರೇಟ್ ಸಿಸ್ಟಮಲ್ಲಿ ಏನಾದರೂ ಅವನಿಗೆ ಸ್ಯಾಲ್ರಿ ಫಿಕ್ಸ್ ಆದರೆ ಅಲ್ವಾ. ಪೀಸ್ ರೇಟಲ್ಲಾದರೆ ಎಷ್ಟು ಪ್ರೊಡ್ಯೂಸ್ ಮಾಡ್ತಾನೆ ಅಷ್ಟು. ಇಲ್ಲಿ ಟೈಮ್ ಕನ್ಸಿಡರ್ ಮಾಡಲ್ಲ, ಇಲ್ಲಿ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಎಷ್ಟಾಯಿತು ಅದನ್ನು ಕನ್ಸಿಡರ್ ಮಾಡಲ್ಲ, ಸರಿನಾ. ನೆಕ್ಸ್ಟ್ ಆಲ್ಸೆಪ್ ಪ್ಲಾನ್. ಆಲ್ಸೆಪ್ ಪ್ಲಾನ್ ಮತ್ತು ರೋವನ್ ಪ್ಲಾನ್ ಅನ್ನುವಂಥದ್ದು. ಆಲ್ಸೆ ಮತ್ತು ರೋವನ್ ಅಂತೂ ಇಬ್ಬರು ವ್ಯಕ್ತಿಗಳವರು, ಅವರು ಏನು ಮಾಡಿದ್ದಾರೆ ಅಂದರೆ ಲೇಬರ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನ್ಯಾಯ ಆಗಬಾರ್ದು, ಆ ರೀತಿಯಲ್ಲಿ ನಾವು ಅವರಿಗೆ ಕ್ಯಾಲ್ಕುಲೇಟ್ ಮಾಡಿಕೊಡೋಣ ಅಂತೇಳ್ಬಿಟ್ಟು ಅವರು ಒಂದು ಫಾರ್ಮುಲಾ ಏನು ಮಾಡಿದ್ದಾರೆ, ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ಕೊಡೋದಾದರೆ ಆಲ್ಸೆಪ್ ಪ್ಲಾನ್ ಆ್ಯಂಡ್ ರೋವನ್ ಪ್ಲಾನ್, ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಬಿಕಾಸ್ ಯು ಕ್ಯಾನಾಟ್ ಫೈಂಡ್ ದ ಕ್ವಶನ್ ಪೇಪರ್ ವಿತೌಟ್ ದ ಪ್ರಾಬ್ಲಮ್ ಆನ್ ಆಲ್ಸೆ ಆ್ಯಂಡ್ ರೋವನ್ ಪ್ಲಾನ್. ಆಲ್ಸೆ ಮತ್ತು ರೋವನ್ ಪ್ಲಾನ್ ಮೇಲೆ ಇಲ್ಲದೆ ಇರತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಹುಡುಕಲಿಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ. ಓಕೆ, ಈಗ ನೋಡಿ, ಆಲ್ಸೆ ಪ್ಲಾನ್ ಪ್ರಕಾರ ಏನಿದೆ, ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಎಷ್ಟು ಗಂಟೆ ಕೆಲಸ ಮಾಡಿದ ಇಂಟು 1 ಗಂಟೆಗೆ ಎಷ್ಟು ಅಮೌಂಟ್ ಅವನಿಗಿತ್ತು. ಟೈಮ್ ರೇಟು ಅವರ್ ರೇಟು ಎರಡೂ ಒಂದೇ. ಟೈಮ್ ರೇಟು ಅವರ್ ರೇಟು ಎರಡೂ ಕೂಡ ಒಂದೇ. ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಪ್ಲಸ್ 0.5 ಅಥವಾ 1/2. 0.5 ಇಂಟು ಟೈಮ್ ಸೇವ್ಡ್ ಇಂಟು ಟೈಮ್ ರೇಟ್. ದಿಸ್ ಈಸ್ ದ ಫಾರ್ಮುಲಾ ಟು ಬಿ ಯೂಸ್ಡ್. ನೋಡಿ, ಈಗ ಟೈಮ್ ರೇಟ್ ಸಿಸ್ಟಮ್ ಏನಿದೆ ಇದೇ ಫಾರ್ಮುಲಾ ಬರುತ್ತೆ, ಬಟ್ ಪ್ಲಸ್ 0.5 ಇಂದ ಟೈಮ್ ರೇಟ್ ತನಕ. ಇದನ್ನು ನಾವು ಬೋನಸ್ ಅಂತ ಹೇಳ್ತೀವಿ. ಇದನ್ನು ಬೋನಸ್ಸು. ಈಗ 10 ಗಂಟೆ ಕೆಲಸ ಮಾಡ್ದ, 1 ಗಂಟೆಗೆ 100 ರೂಪಾಯಿ, 1000 ರೂಪಾಯಿ ಆಯಿತು. ಅದ್ರ ಜೊತೆ ಮತ್ತೆ ಬೋನಸ್ಸನ್ನು ಕೂಡ ಇವನಿಗೆ ಸಿಗ್ತದೆ. ಬೋನಸ್ ಅಂದರೆ ಹೆಂಗೆ ಕಂಡುಹಿಡಿತೀರಾ ಅಂತಂದರೆ, 0.5
ಅವರು ಏನಾದರೂ 50% ಅಂತ ಹೇಳಿದರೆ 0.5, 60% ಹೇಳಿದರೆ 0.6, 30% ಹೇಳಿದರೆ 0.3. ಅರ್ಥ ಆಗ್ತಿದೆಯಲ್ಲ? ಹಂಗೆ ಏನು ಹೇಳಿಲ್ಲ ಅಂತಂದರೆ 0.5 ಫಿಕ್ಸ್, ಅದು 0.5 ಫಿಕ್ಸು. ಓಕೆ, ಇಂಟು ಟೈಮ್ ಸೇವ್ಡ್ ಇಂಟು ಟೈಮ್ ರೇಟ್. ಬಟ್ ಟೈಮ್ ರೇಟ್ ಅಂತಂದರೆ ಇಲ್ಲೇನು ಟೈಮ್ ರೇಟ್ ಕೊಟ್ಟಿರ್ತೀರಲ್ಲ, ಅದು ಸೇಮ್ ಟೈಮ್ ರೇಟನ್ನು ಕೊಡ್ತೀರ. ಒಂದು ಗಂಟೆಗೆ 50 ರೂಪಾಯಿ ಹೇಳಿದ್ರೆ ಅಂದರೆ ಇಲ್ಲಿ 50 ಬರುತ್ತೆ, ಇಲ್ಲಿ 5 ಬರುತ್ತೆ, ಬಿಕಾಸ್ ಈ ಬೋತ್ ಆರ್ ಟೈಮ್ ರೇಟ್ಸು. ಇಲ್ಲಿ ಟೈಮ್ ಸೇವ್ಡ್ ಅಂತ ಬರೋಣ. ಟೈಮ್ ಸೇವ್ಡ್ ಅಂದರೆ ಯೂಸ್ವಲಿ ಟೈಮ್ ಸೇವ್ಡ್ ಈಸ್ ನಾಟ್ ಗಿವನ್ ಡೈರೆಕ್ಟ್ಲಿ. ಟೈಮ್ ಸೇವ್ಡನ್ನು ನೇರವಾಗಿ ನಿಮಗೆ ಕೊಟ್ಟಿರಲ್ಲ. ಹೆಂಗೆ ಕೊಟ್ಟಿರ್ತಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ 10 ಗಂಟೆಯಲ್ಲಿ ಈ ಕೆಲಸ ಮುಗಿಸು ಅಂತ ಹೇಳಿರ್ತಾರೆ. ಅವನು 6 ಗಂಟೆಗೆ ಮುಗಿಸ್ಬಿಟ್ಟಿರ್ತಾನೆ. 10 ಗಂಟೆ ಅವ್ರು ಕೊಟ್ಟಿದ್ರು, ಇವನು 6 ಗಂಟೆಗೆ ಮುಗಿಸಿದ್ದಾನೆ. 6 ಗಂಟೆ ಏನದು ಟೈಮ್ ಟೇಕನ್ನು 10 ಗಂಟೆ ಮಾಡಬೇಕು ಅನ್ನೋದು ಸ್ಟ್ಯಾಂಡರ್ಡ್ ಟೈಮು. 10 ಗಂಟೆ ಮಾಡಬೇಕಾಗಿರೋದನ್ನು 6 ಗಂಟೆಗೆ ಮಾಡಿದ್ದಾನೆ ಅಂತಂದಾಗ ಟೈಮ್ ಸೇವ್ಡ್ ಹೆಂಗೆ ಕಂಡುಹಿಡಿತೀರಾ? ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್. 10 ಗಂಟೆ ಸ್ಟ್ಯಾಂಡರ್ಡ್ ಟೈಮ್, ಅವನು 6 ಗಂಟೆಲಿ ಮುಗಿಸಿದ್ದಾನೆ. 10 ಮೈನಸ್ 6 ಈಸ್ ಈಕ್ವಲ್ ಟು 4 ಅವರ್ಸ್ ಏನದು ಟೈಮ್ ಸೇವ್ಡ್ ಅಂತ ಆಗುತ್ತೆ. ಆ ಥರ ಅದು ಆಲ್ಸೆ ಪ್ಲಾನ್ ಅಂದ ತಕ್ಷಣ ಟೈಮ್ ರೇಟ್ ಸಿಸ್ಟಮಿಂದ ಏನು ಫಾರ್ಮುಲಾ ಸೇಮ್, ಪ್ಲಸ್ 0.5 ಇಂಟು ಟೈಮ್ ಸೇವ್ಡ್ ಇಂಟು ಟೈಮ್ ರೇಟ್ ಒಂದು ಹಾಕ್ಕೊಳ್ತೀರಾ. ಟೈಮ್ ಸೇವ್ಡ್ ಹೆಂಗೆ ಕಂಡುಹಿಡಿತೀರಾ? ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್ ಅಂತೇಳಿ ಒಂದೆರಡು ಪ್ರಾಬ್ಲಮ್ ಮಾಡಿದರೆ ನೀವು ಈಸಿಯಾಗಿ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಇನ್ನೊಂದು ರೋ 1 ಪ್ಲಾನ್. ಸೊ ರೋ 1 ಪ್ಲಾನಲ್ಲೂ ಭಾಳ ವ್ಯತ್ಯಾಸ ಇಲ್ಲ. ಅದಕ್ಕೆ ಇದಕ್ಕೂ ಏನಾಗುತ್ತೆ ನೋಡಿ, ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಇಲ್ಲಿ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಶಾರ್ಟಾಗಿ ಬರ್ತೀನಿ, ನೀವು ಫುಲ್ ಬರ್ಕೊಳ್ಳಿ. ಟೈಮ್ ಟೇಕನ್ ಇಂಟು ಟೈಮ್ ರೇಟ್, ಇಲ್ಲೇನಿದೆ ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಸೇಮ್ ಇದೆನಾ, ಪ್ಲಸ್ ಕಂಟಿನ್ಯೂ ಚೇಂಜ್ ಆಗುತ್ತೆ, ಪ್ಲಸ್ ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್. ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಮತ್ತೆ ಇದು ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ನೋಡಿ, ಫಸ್ಟು ಕಾಮನ್ ಇದೆ, ಲಾಸ್ಟಿಗೆ ಇಲ್ಲಿ ಕೂಡ ಕಾಮನ್ ಆಗಿದೆ. ಇಲ್ಲಿ 50%, ಇಲ್ಲಿ 0.5 ಇತ್ತಲ್ಲ ಆ ಜಾಗದಲ್ಲಿ ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್. ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಪ್ಲಸ್ ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಟೈಮ್ ಟೇಕನ್ ಇಂಟು ಟೈಮ್ ರೇಟ್, ಟೈಮ್ ಟೇಕನ್ ಇಂಟು ಟೈಮ್ ರೇಟ್, ಮಿಡಲಲ್ಲಿ ಪ್ಲಸ್ ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್. ಈ ಫಾರ್ಮುಲಾವನ್ನು ನೀವು ಅಪ್ಲೈ ಮಾಡ್ತೀರಾ. ಓಕೆನಾ? ಇದನ್ನು ನೀವು ಕ್ಲಿಯರಾಗಿ ಬರ್ಕೊಳ್ಳಿ. ಎಕ್ಸಾಮಿನೇಷನಿಗೆ ಮಾತ್ರ ಭಾಳನೇ ಇಂಪಾರ್ಟೆಂಟ್ ಆಗಿರ್ತದೆ ಇದು ಕಾಸ್ಟ್ ಅಕೌಂಟಲ್ಲಿ. ಸರಿನಾ? ಓಕೆ, ಈಗ ನೆಕ್ಸ್ಟ್ ಬರೋಣ ನೋಡಿ. ಪ್ರಾಬ್ಲಮ್ಸ್ ಆನ್ ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ಸ್ ಆಫ್ ವರ್ಕರ್ ಬೇಸ್ಡ್ ಆನ್ ದ ಪೀಸ್ ರೇಟ್ ಆ್ಯಂಡ್ ಟೈಮ್ ರೇಟ್ ಸಿಸ್ಟಮ್. ಪೀಸ್ ರೇಟ್ ಮತ್ತು ಟೈಮ್ ರೇಟ್ ಸಿಸ್ಟಮಲ್ಲಿ, ಓಕೆನಾ, ಪೀಸ್ ರೇಟ್ ಮತ್ತು ಟೈಮ್ ರೇಟ್ ಸಿಸ್ಟಮಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅರ್ನಿಂಗ್ಸ್ ಆಫ್ ವರ್ಕರ್ಸ್ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಈಗ ಪೀಸ್ ರೇಟ್ ಸಿಸ್ಟಮು ಟೈಮ್ ರೇಟ್ ಸಿಸ್ಟಮ್ ಫಾರ್ಮುಲಾ ನಿಮಗೆ ಗೊತ್ತಾಯಿತು. ಪೀಸ್ ರೇಟ್ ಸಿಸ್ಟಮ್ ಅಂದರೆ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ಪೀಸ್ ರೇಟ್. ಟೈಮ್ ರೇಟಲ್ಲಿ ಟೈಮ್ ಟೇಕನ್ ಇಂಟು ಅವರ್ ರೇಟ್ ಅಥವಾ time rate, both are equal to each other. On that basis we are going to calculate earnings of workers. So here is problems on calculation of earnings of workers based on piece and time rate system ಅಲ್ಲಿ ಯಾವ ರೀತಿಗೆ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, here is a problem. ಒಂದು ಪ್ರಾಬ್ಲಮ್ ಅನ್ನು ಕೊಟ್ಟಿದ್ದಾರೆ. Calculate the earnings of workers. Calculate the earnings of workers based on the piece and time rate system ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ನಿಮಗೆ ಎಕ್ಸಾಮಲ್ಲಿ ಬರೀ ಪೀಸ್ ರೇಟೇ ಕೇಳ್ಬೋದು 5 ಮಾರ್ಕ್ಸಿಗೆ, ಅಥವಾ ಟೈಮ್ ರೇಟೇ ಕೇಳ್ಬೋದು 5 ಮಾರ್ಕ್ಸಿಗೆ, ಅಥವಾ ಪೀಸ್ ಆ್ಯಂಡ್ ಟೈಮ್ ರೇಟ್ ಎರಡೂ ಸೇರಿಸಿ 10 ಮಾರ್ಕ್ಸಿಗೆ ಕೇಳಬಹುದು. ಆ ರೀತಿಯಾಗಿ ಇರ್ತದೆ ಅಲ್ವಾ? ಪೀಸ್ ಆ್ಯಂಡ್ ಟೈಮ್, ಪೀಸು ಟೈಮು ಆಲ್ಸೋ ರೋವನ್ ಎಲ್ಲದೂ ಸೇರಿಬಿಟ್ಟು ನಿಮಗೆ 15 ಮಾರ್ಕ್ಸಿಗೆ ಕೇಳ್ಬೋದು. ಬಟ್ ಈಗ ನಾವು ಪೀಸ್ ಆ್ಯಂಡ್ ಟೈಮ್ ರೇಟ್ ಸಿಸ್ಟಮಲ್ಲಿ ಮೇಲೆ ಒಂದು ಪ್ರಾಬ್ಲಮ್ ಕೇಳಿದ್ದಾರೆ. ಏನೇ ಕೇಳಿದ್ದಾರೆ ನೋಡಿ, ಕ್ಯಾಲ್ಕುಲೇಟ್ ದ ಅರ್ನಿಂಗ್ಸ್ ಆಫ್ ವರ್ಕರ್ಸ್ ಬೇಸ್ಡ್ ಆನ್ ಪೀಸ್ ಆ್ಯಂಡ್ ಟೈಮ್ ರೇಟ್ ಸಿಸ್ಟಮ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ? ಟೈಮ್ ವೇಜಸ್ ಪರ್ ಅವರ್ ಈಸ್ 50. ಟೈಮ್ ವೇಜಸ್ ಪರ್ ಅವರ್, 1 ಗಂಟೆಗೆ 50 ರೂಪಾಯಿ. ಎಷ್ಟು ಗಂಟೆ ಕೆಲಸ ಮಾಡ್ತಾರೋ ಅಷ್ಟು ಗಂಟೆ ಮಲ್ಟಿಪ್ಲೈ ಮಾಡಿ ಕೊಡೋದು. ಇನ್ನೊಂದು ಏನು ಹೇಳಿದ್ದಾರೆ? ರೇಟ್ ಪರ್ ಪೀಸ್. ಒಂದು ಪೀಸ್ ಪ್ರೊಡ್ಯೂಸ್ ಮಾಡಿದರೆ ಎಷ್ಟು? 20 ರೂಪಾಯಿ ಅಂತ ಹೇಳಿದ್ದಾರೆ ಅಲ್ವಾ? ಈಗ ಟೈಮ್ ರೇಟಿಗಾದ್ರೆ ಇದನ್ನು ತೊಗೊಳ್ತೀರಾ, ಪೀಸ್ ರೇಟಿಗಾದ್ರೆ ಇದನ್ನು ತೊಗೊಳ್ತೀರಾ. ಒಂದು ಪೀಸಿಗೆ 20 ರೂಪಾಯಿ ಅಂತ. ಇದು ಒಂದು ಗಂಟೆ ಲೆಕ್ಕಕ್ಕೆ ಮಾಡಿದರೆ ಒಂದು ಗಂಟೆಗೆ ನೋಡಪ್ಪ 50 ರೂಪಾಯಿ. ನೀವು ಎಷ್ಟಾದ್ರು ಪ್ರೊಡ್ಯೂಸ್ ಮಾಡ್ಕೊಳ್ಳಿ. ಇದೇನಾಗುತ್ತೆ, ನೀವು ಎಷ್ಟು ಗಂಟೆ ಅನ್ನೋದು ತಗೊಳಪ್ಪ, ಒಂದು ಪೀಸ್ ಪ್ರೊಡ್ಯೂಸ್ ಮಾಡಿದ್ರೆ, ಒಂದು ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ರೆ 20 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಓಕೆ, ಈ ವರ್ಕರ್ ನೇಮು ಕೂಡ ಕೊಟ್ಟಿದ್ದಾರೆ ನೋಡಿ. ಸೊ ವರ್ಕರ್ ನೇಮ್ ಏನು ಕೊಟ್ಟಿದ್ದಾರೆ ಇಲ್ಲಿ? ನೇಮ್ ಅವರ್ಸ್ ಮತ್ತು ಯೂನಿಟ್ಸ್. ಸೀಮಾ ಅವರು 10 ಗಂಟೆ ಕೆಲಸ ಮಾಡಿದ್ದಾರೆ, 25 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಬಿನ ಶಿ ವರ್ಕ್ಡ್ ಫಾರ್ 8 hours ಆ್ಯಂಡ್ ಶಿ ಪ್ರೊಡ್ಯೂಸ್ಡ್ 18 ಯೂನಿಟ್ಸ್. ಆ್ಯಂಡ್ ಪ್ರೀತಿ ವರ್ಕ್ಡ್ ಫಾರ್ 15 hours ಆ್ಯಂಡ್ ಶಿ ಪ್ರೊಡ್ಯೂಸ್ಡ್ 30 ಯೂನಿಟ್ಸ್. ಸುಮಾ, ಲೀನಾ, ವೀಣಾ ಆ್ಯಂಡ್ ಪ್ರೇಮ ಅವ್ರದ್ದು ಡೇಟಾ ಈ ರೀತಿ ಕೊಟ್ಟಿದ್ದಾರೆ
ಅಲ್ವಾ. ಓಕೆ, ಫಸ್ಟ್ ನಾವೇನು ಮಾಡಬೇಕೀಗ, ಎರಡರಲ್ಲೂ ಕೂಡ ಕೇಳೇ ಇರೋದ್ರಿಂದ ಮೊದಲನೇದಾಗಿ ಕ್ಯಾಲ್ಕುಲೇಷನ್ ಆಫ್ ವೇಜಸ್ ಅಂಡರ್ ಪೀಸ್ ರೇಟ್ ಸಿಸ್ಟಮ್, ಪೀಸ್ ರೇಟ್ ಸಿಸ್ಟಮಲ್ಲಿ ಕ್ಯಾಲ್ಕುಲೇಷನ್ ಮಾಡಿಕೊಳ್ಳೋಣ ಎ. ಆಮೇಲೆ ಬಿ ಏನು ಮಾಡೋಣ, ಕ್ಯಾಲ್ಕುಲೇಷನ್ ಆಫ್ ವೇಜಸ್ ಅಂಡರ್ ಟೈಮ್ ರೇಟ್ ಸಿಸ್ಟಮ್. ಒಂದು ಪೀಸ್ ರೇಟ್ ಸಿಸ್ಟಮಲ್ಲಿ ಮಾಡ್ಕೊಳ್ಳಿ, ಇನ್ನೊಂದು ಟೈಮ್ ರೇಟ್ ಸಿಸ್ಟಮಲ್ಲಿ ಮಾಡ್ಕೊಳ್ಳೋಣ. ಈಗ ಮೊದಲನೇದಾಗಿ ಪೀಸ್ ರೇಟ್ ಸಿಸ್ಟಮಲ್ಲಿ ನೋಡ್ಕೊಳ್ಳೋದಾದರೆ ವಾಟ್ ಈಸ್ ದ ಫಾರ್ಮುಲಾ? ಸೊ ಔಟ್ಪುಟ್ ಅಥವಾ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸರ್ ಎರಡು ಒಂದೇನೆ, ಓಕೆನಾ. ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಔಟ್ಪುಟ್ ಇಂಟು ಪೀಸ್ ರೇಟ್ ಅಥವಾ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ಪೀಸ್ ರೇಟ್, ಎರಡು ಕೂಡ ಒಂದೇನೆ. ಈಗ ಒಬ್ಬೊಬ್ಬರದ ನೋಡ್ತಾ ಹೋಗೋಣ. ಈಗ ಸೀಮಾ, ಸೊ ಸೀಮಾ ಅವ್ರದ್ದು ನೋಡೋಣ. ಸೀಮಾ ನೋಡಿ, ಸೀಮಾ ಇದು ಪೀಸ್ ರೇಟ್ ಆಗಿರೋದ್ರಿಂದ ಅವರ್ಸನ್ನು ನೆಗ್ಲೆಕ್ಟ್ ಮಾಡ್ತೀರಾ, ಯೂನಿಟ್ಸನ್ನು ನೋಡ್ತೀರಾ. ಸೀಮಾ ಶಿ ಪ್ರೊಡ್ಯೂಸರ್ 25 ಯೂನಿಟ್ಸ್, ಔಟ್ಪುಟ್ ಎಷ್ಟು 25 ಯೂನಿಟ್ಸ್ ಅದಲ್ವಾ, ಸರಿ, ಈಸ್ ಈಕ್ವಲ್ ಟು 25 ಯೂನಿಟ್ಸ್ ಇಂಟು ಪರ್ ಪೀಸಿಗೆ ಎಷ್ಟು ರೂಪಾಯಿ ಹೇಳಿದ್ದಾರೆ ಪ್ರಾಬ್ಲಮ್ ರೇಟ್ ಪರ್ ಪೀಸ್ 20 ರೂಪೀಸ್ ಹೇಳಿದ್ದಾರೆ. ಎಲ್ರಿಗೂ ಕೂಡ 20 ರೂಪಾಯಿ ಅಂತ ಹೇಳಿದ್ದಾರೆ, ಹೌದಲ್ವಾ, 20 ರೂಪಾಯಿ ಹೇಳಿದ್ದಾರೆ. ಸೊ ಎಷ್ಟಾಯಿತು ಹಾಗಾದರೆ, ಈಸ್ ಈಕ್ವಲ್ ಟು 25 ಇಂಟು 20 ರೂಪೀಸ್, ಅಲ್ಲಿ 500 ರೂಪೀಸ್ ಆಯಿತು ಅವ್ರದ್ದು ಅಲ್ವಾ, 500 ರೂಪೀಸ್ ಆಯಿತು. ನೀವು ಈಕ್ವಲ್ಸ್ 500 ರೂಪೀಸ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಬಿನ, ಸೊ ಬಿನ ಅವ್ರಿಗೆ ಬಂದರೆ, ಸೊ ಬಿನ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಶಿ ಪ್ರೊಡ್ಯೂಸ್ಡ್ ಇಸ್ 18 ಅಲ್ವಾ, 18 ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇಂಟು ಅದಕ್ಕೂ ಕೂಡ 20 ರೂಪೀಸ್. ಸೊ ಎಷ್ಟಾಯ್ತು ಅವ್ರದ್ದು, ಈಸ್ ಈಕ್ವಲ್ ಟು, ಸೊ 18 ಇಂಟು 20, ಸೊ 360 ರೂಪೀಸ್ ಆಯ್ತು ಅವ್ರದ್ದು, ಹೌದಲ್ವಾ. ನೀವೆಲ್ಲ ಈಕ್ವಲ್ಸ್ ಅಂತ ಕೆಳಗೆ ಬರ್ಕೊಳ್ಳಿ, ಒಬ್ಬೊಬ್ರದ್ದೇ ಹೇಳ್ತಾ ಇದ್ದೀನಿ ಅಷ್ಟೇ, ಓಕೆನಾ. ಓಕೆ, ಈಗ ನೆಕ್ಸ್ಟ್ ಯಾವ್ದಿದೆ, ಪ್ರೀತಿ ಶಿ 30 ಅಲ್ವಾ. ಸೊ ಈಸ್ ಈಕ್ವಲ್ ಟು ಶಿ ಪ್ರೊಡ್ಯೂಸ್ಡ್ 30 ಯೂನಿಟ್ಸ್ ಅಂತೆ, 30 ಯೂನಿಟ್ಸಿಗೆ 20 ರೂಪೀಸ್ ಹಂಗೆ ನಾವು ಲೆಕ್ಕ ಮಾಡ್ತಾ ಹೋಗೋಣಂತೆ ಅಲ್ವಾ. ಸೊ ಈಸ್ ಈಕ್ವಲ್ ಟು 30 ಇಂಟು 20, 600 ರೂಪೀಸ್ ಆಯಿತು. ಈಕ್ವಲ್ಸ್ ಎಲ್ಲದಕ್ಕೂ ಈಕ್ವಲ್ಸ್ ಹಾಕೊಳ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ ಅದೇ ಸುಮಾ ಅವ್ರಿಗೆ ಬಂದಾಗ, ಸುಮಾ ಶಿ ಪ್ರೊಡ್ಯೂಸ್ಡ್ 28 ಯೂನಿಟ್ಸ್ ಅಲ್ವಾ, 28 ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡಿದರೆ 28 ಇಂಟು 20 ರೂಪೀಸ್ ಅವ್ರದ್ದು, ಈಸ್ ಈಕ್ವಲ್ ಟು 28 ಇಂಟು 20 ರೂಪೀಸ್ ಮಾಡಿದರೆ 560 ರೂಪೀಸ್ ಆಯಿತು. ನೆಕ್ಸ್ಟ್ ಲೀನಾಗೆ ಬಂದರೆ, ಸೊ ಲೀನಾ ಶಿ ಪ್ರೊಡ್ಯೂಸ್ಡ್ 40 ಯೂನಿಟ್ಸ್, ಓಕೆ, 40 ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡಿದರೆ ಇಂಟು ಎಷ್ಟಪ್ಪ ಅವ್ರದ್ದು 20 ರೂಪೀಸ್ ಎಲ್ಲರಿಗೂ ಆಗೋಲ್ಲ, ಈಸ್ ಈಕ್ವಲ್ ಟು 40 ಇಂಟು 20 ಮಾಡಿದರೆ ಎಷ್ಟಾಯಿತು, 800 ರೂಪೀಸ್ ಆಯಿತು. ನೆಕ್ಸ್ಟ್ ವೀಣಾ, ವೆನ್ ಇಟ್ ಕಮ್ಸ್ ಟು ವೀಣಾ ಪ್ರೊಡ್ಯೂಸ್ಡ್ 32 ಯೂನಿಟ್ಸ್ ಅಲ್ವಾ, 32 ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ 20 ರೂಪೀಸ್ ಹಾಗೆ, ಸೊ ಈಸ್ ಈಕ್ವಲ್ ಟು 32 ಇಂಟು 20 ರೂಪೀಸ್, 640 ರೂಪೀಸ್ ಆಯಿತು. ಲೆಟ್ ಅಸ್ ಮೂವ್ ಟು ದ ಪ್ರೇಮ ಶಿ ಪ್ರೊಡ್ಯೂಸ್ಡ್ 25 ಯೂನಿಟ್ಸ್ ಹೌದಲ್ವಾ. ಸೊ 25 ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡಿದರೆ 25 ಇಂಟು ಎಷ್ಟು 20 ರೂಪೀಸ್ ಅವ್ರದ್ದು ಎಷ್ಟಾಯಿತು, ಈಸ್ ಈಕ್ವಲ್ ಟು 25 ಇಂಟು 20 500 ರೂಪೀಸ್ ಆಯಿತು. ಈಗ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ವೇಜಸ್ ಅಂಡರ್ ಪೀಸ್ ರೇಟ್ ಸಿಸ್ಟಮ್. ಪೀಸ್ ರೇಟ್ ಸಿಸ್ಟಮಲ್ಲಿ ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನಿಮಗೆ ಗೊತ್ತಾಯಿತು, ಹೌದಲ್ವಾ. ಇದು ಪೀಸ್ ರೇಟ್ ಸಿಸ್ಟಮಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತಿದ್ದೀರಾ. ಎಸ್, ಓಕೆ, ಈಗ ಪೀಸ್ ರೇಟ್ ಸಿಸ್ಟಮಲ್ಲಿ ರೂಪೀಸ್ ಎಷ್ಟು ಅಂತ ಗೊತ್ತಾಯ್ತು ನಮ್ಗೆ, ಹೌದಾ. ಓಕೆ ಫೈನ್. ಈಗ ನೆಕ್ಸ್ಟ್ ಬರೋಣ, ಕ್ಯಾಲ್ಕುಲೇಷನ್ ಆಫ್ ವೇಜಸ್ ಅಂಡರ್ ಟೈಮ್ ರೇಟ್ ಸಿಸ್ಟಮ್. ಟೈಮ್ ರೇಟ್ ಸಿಸ್ಟಮಲ್ಲಿ ಕ್ಯಾಲ್ಕುಲೇಷನ್ ಮಾಡೋದಾದರೆ ಗೊತ್ತಿದೆ ಫಾರ್ಮುಲಾ, ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ಅವರ್ ರೇಟ್ ಅಥವಾ ಟೈಮ್ ರೇಟ್. ಎಷ್ಟು ಗಂಟೆ ತಗೊಂಡ್ರು, 1 ಗಂಟೆ ಎಷ್ಟು, ಹೌದಲ್ವಾ, ಆ ಬೇಸ್ ಮೇಲೆ. ಈಗ ಸೀಮಾಗೆ ಬಂದರೆ ಮೊದಲನೇದಾಗಿ ಸೀಮಾ ಆ ಥರ ಬರ್ಕೊಂಡು, ನೆಕ್ಸ್ಟು ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ಅವರ್ ರೇಟ್ ಕೊಡಿ. ಸೀಮಾ ಟೈಮ್ ಟೇಕನ್ ಎಷ್ಟಿದೆ ಇಂಟು ಅವರ್ ರೇಟ್ ಎಷ್ಟಿದೆ, ಸೊ ಈಕ್ವಲ್ಸ್ ಟೈಮ್ ಟೇಕನ್ ಸೀಮಾ ಟೈಮ್ ಟೇಕನ್ ಎಷ್ಟಿದೆ 10 ಅವರ್ಸು, 1 ಅವರಿಗೆ 50 ರೂಪೀಸ್ ಅಂತ ಹೇಳಿದ್ದಾರೆ, ಹೌದಲ್ವಾ. ಸೊ 10 ಇಂಟು 50 ರೂಪೀಸ್ ಅಂದರೆ ಎಷ್ಟಾಯಿತು, ಈಸ್ ಈಕ್ವಲ್ ಟು 50 ಅಲ್ಲ, ಓಕೆ, ಇಲ್ಲಿ 50 ರೂಪೀಸ್ ಮಾಡ್ಕೊಳ್ಳೋಣ. ಎಸ್, ಜಸ್ಟ್ ಅ ಮಿನಿಟ್. ಓಕೆ, ಈಸ್ ಈಕ್ವಲ್ ಟು 10 ಇಂಟು 50 500 ರೂಪೀಸ್ ಆಯಿತು ಸೀಮಾ ಅವರಿಗೆ. ನೋಡಿ ಇಲ್ಲಿ ಪೀಸ್ ರೇಟಲ್ಲಿ 500 ಸಿಕ್ತು ಅಲ್ವಾ, ಇಲ್ಲೂ ಕೂಡ 500 ಸಿಕ್ತು. ಈಕ್ವಲ್ ಆಗಲೇಬೇಕಂತ ಏನೂ ಇಲ್ಲ, ಸರಿನಾ. ಮತ್ತು ಈಕ್ವಲ್ ಆಗಬೇಕು ಅಂತ ಏನು ಅಂದ್ಕೊಳ್ಳೋಕೆ ಹೋಗಬೇಡಿ. ನೀವಿಲ್ಲೇ ಪಕ್ಕದಲ್ಲೇ ಒಂದು ಹಾಕೊಂಡ್ಬಿಟ್ಟು ಅರ್ನಿಂಗ್ಸು
2 ಕಾಲಮ್ ಹಾಕ್ಕೊಂಡು ಪೀಸ್ ರೇಟಲ್ಲಿ ಎಷ್ಟಾಗುತ್ತೆ, ಟೈಮ್ ರೇಟಲ್ಲಿ ಎಷ್ಟಾಗುತ್ತೆ ಅಂತ 1 by 1 ಕೂಡ ಬರಿಬೋದು, ಏನು ತೊಂದರೆ ಇಲ್ಲ. ಓಕೆ, ನಾವು ಈಸ್ ಈಕ್ವಲ್ ಟು ಬಿನ ಒಟ್ಟು ಪ್ರಾಬ್ಲಮ್ ಮಾಡಬೇಕು, ಅವ್ರಿಗೆ ಅಮೌಂಟ್ ಎಷ್ಟು ಅಂತ ಬರಬೇಕಲ್ಲಿ. ಈಗ ಬಿನ, ಸೊ ಬಿನ ಅವ್ರದ್ದು ನಾವು ನೋಡೋದಾದರೆ ಬಿನ ಟೋಟಲ್ ನಂಬರ್ ಆಫ್ ಅವರ್ಸ್ ಶಿ ವರ್ಕ್ಡ್ ಈಸ್ 8 hours ವರ್ಕ್ ಮಾಡಿದ್ದಾರೆ, ಹೌದಲ್ವಾ? ಸೊ ಅವರು 8 hours ವರ್ಕ್ ಮಾಡಿದ್ದಾರೆ. 8 hours 1 hourಗೆ 50 rupees, ಸರಿ 50 rupees ಆಯಿತು. ಈಸ್ ಈಕ್ವಲ್ ಟು ಹಾಗಾದರೆ ಎಷ್ಟು, 8 × 50 ಮಾಡಿದರೆ 400 rupees ಆಯಿತು. ಈಗ ಪ್ರೀತಿಗೆ ಬರೋಣ. ಪ್ರೀತಿ ಟೈಮ್ ಟೇಕನ್, ಪ್ರೀತಿ ಎಷ್ಟು ಅವರ್ ತೊಗೊಂಡಿದ್ದಾರೆ, 15 hours ತೊಗೊಂಡಿದ್ದಾರೆ ಅಲ್ವಾ? ಪ್ರೀತಿ 15 hours ತೊಗೊಂಡಿದ್ದಾರೆ. ಎಸ್, 15 × 50 rupees, ಹೌದಲ್ವಾ? ಈಸ್ ಈಕ್ವಲ್ ಟು 15 × 50 rupees, 750 rupees ಆಯಿತು. ಸಿಮಿಲರ್ಲಿ ಸುಮಾ, ಲೀನಾ ಮತ್ತು ವೀಣಾ ಮತ್ತು ಪ್ರೇಮ ಇವ್ರದಲ್ಲಿ ಎಷ್ಟೆಷ್ಟಾಗುತ್ತೆ ಅಂತೇಳ್ಬಿಟ್ಟು ನೀವೇ ಕ್ಯಾಲ್ಕುಲೇಷನ್ ಮಾಡಿ ಕಾಮೆಂಟ್ ಮಾಡಿ. ಓಕೆ, ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. ಮೋಸ್ಟ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಸಾಕಾಗುತ್ತೆ ಇವರೇ, ಭಾಳ ಸಿಂಪಲ್ಲಾಗಿದೆ, ನೀವು ಮಾಡ್ಕೊಳ್ಬೋದು ಇದನ್ನು. ಓಕೆ, ಸೊ ಇದು ನೀವು ಬರ್ಕೊಳ್ತೀರಂಥದ್ದು ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೊಳ್ಳಿ ಇದನ್ನು. ಓಕೆ ಓಕೆ ಸುಮಾ, ಲೀನಾ, ವೀಣಾ ಮತ್ತು ಪ್ರೇಮ ಇವ್ರದ್ದು ಟೈಮ್ ರೇಟ್ ಸಿಸ್ಟಮಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕ್ಯಾಲ್ಕುಲೇಷನ್ ಮಾಡಿ ಒಂದು ಕಾಮೆಂಟನ್ನು ಮಾಡಿ. ದಯವಿಟ್ಟು ಕಾಮೆಂಟ್ ಮಾಡಿ. ಇದನ್ನು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ನಿಮಗೆ, ಜಸ್ಟ್ ಹಾಗೆ ಟೈಪ್ ಮಾಡಿ ನೀವು ಹಾಕ್ಬೋದು ಬೇರೆಯವ್ರಿಗೆ, ಸೊ ಗೊತ್ತಾಗುತ್ತೆ ಅಂತೇಳಿ. ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್, ಡಿಯರ್ ಸ್ಟೂಡೆಂಟ್ಸ್. ನೋಡಿ, ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಕಮ್ ಅಪ್ ವಿತ್ ದ ಪ್ರಾಬ್ಲಮ್ ಆನ್ ಆಲ್ಸೆ ಪ್ಲಾನ್ ಆ್ಯಂಡ್ ರೋಬನ್ ಪ್ಲಾನ್. ದೇ ಆರ್ ವೆರಿ ಇಂಪಾರ್ಟೆಂಟ್. ಆಲ್ಸೆ ಮತ್ತು ರೋಬನ್ ಪ್ಲಾನ್ ಮುಂದಿನ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಶೇರ್ ಮಾಡಿ, ಬೇರೆಯವರಿಗೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.